ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ವಿಷಯ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಪಠ್ಯಕ್ರಮ ಅಥವಾ ಸಿಲೆಬಸ್ನ ಬಗ್ಗೆ. ವಿದ್ಯಾರ್ಥಿಗಳೇ, ಈ ಒಂದು ಪಠ್ಯಕ್ರಮವನ್ನು ನಾವು ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ನಮಗೆ ಒಟ್ಟು 5 ಮಾಡ್ಯೂಲ್ಸ್ಗಳು ಬರ್ತವೆ. ಅಂದರೆ 5 ಯೂನಿಟ್ಸ್ ಅಥವಾ 5 ಅಧ್ಯಾಯಗಳು ಇದರಲ್ಲಿ ಬರುವಂಥದ್ದು. ಅದನ್ನು ನಾವು ಒಂದೊಂದಾಗಿ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಮಾಡ್ಯೂಲ್ ನಂಬರ್ 1 ಅಥವಾ ಮಾಡ್ಯೂಲ್ 1 ಅಥವಾ ಯೂನಿಟ್ 1ರಲ್ಲಿ ನಾವು ಏನೇನೆಲ್ಲ ವಿಷಯಗಳು ಬರ್ತವೆ ಎಂಬುದನ್ನು ನೋಡೋದಾದರೆ, ಅದರಲ್ಲಿ ಒಂದು ಸಾರ್ವಜನಿಕ ಆಡಳಿತದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಅಧ್ಯಯನದ ಮಹತ್ವ ಬರುತ್ತೆ. ಅಂದರೆ ದ ಮೀನಿಂಗ್, ಡೆಫಿನಿಷನ್ಸ್ ಆ್ಯಂಡ್ ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸ್ಕೋಪ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಂತರದಲ್ಲಿ ದ ಪೋಸ್ಡ್ ಕಾರ್ಬ್ ಏನಿದೆಯೋ ಈ ವಿಚಾರ ಸರಣಿಯ ಬಗ್ಗೆಯೂ ಕೂಡ ನಾವು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಇದು ಬಹಳ ಪ್ರಮುಖವಾಗಿ ಒಂದು ವ್ಯವಸ್ಥಾಪನೆಯ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಈ ಪೋಸ್ಡ್ ಕಾರ್ಬ್ ಅನ್ನೋದು ವಿಚಾರ ಸರಣಿಯಲ್ಲಿ ಅಥವಾ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡಬೇಕಾಗತ್ತೆ. ಈ ಪೋಸ್ಡ್ ಕಾರ್ಬ್ ಅನ್ನೋದು ಒಟ್ಟು 8 ಅಕ್ಷರಗಳ ಒಂದು ಜೋಡಣೆಯಾಗಿರುವಂಥದ್ದನ್ನು ನೋಡ್ತೇವೆ. ಅದರಲ್ಲಿ ಬರುವಂಥದ್ದು ಪಿ ಫಾರ್ ಪ್ಲ್ಯಾನಿಂಗ್, ಒ ಫಾರ್ ಆರ್ಗನೈಜೇಷನ್, ಎಸ್ ಫಾರ್ ಸ್ಟಾಫಿಂಗ್, ಡಿ ಫಾರ್ ಡೈರೆಕ್ಷನ್ ಆರ್ ಡೈರೆಕ್ಟಿಂಗ್, ಕೋ ಫಾರ್ ಕೋಆರ್ಡಿನೇಷನ್, ಆರ್ ಫಾರ್ ರಿಪೋರ್ಟಿಂಗ್, ಬಿ ಫಾರ್ ಬಜೆಟಿಂಗ್ ಅಂತ. ಅಂದರೆ ಪಿ ಅಂದರೆ ಇಲ್ಲಿ ಪೋಸ್ಟ್ ಕಾರ್ಬ್ನಲ್ಲಿ ಬರುವಂಥ ಪಿ ಅಂತಂದರೆ ಯೋಜನೆ ಅಥವಾ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಮತ್ತು ಒ ಅಂದಾಗ ಆರ್ಗನೈಜೇಷನ್ ಅಂತ ಅಂದಾಗ ಸಂಘಟನೆ ಅಂತ ನಾವು ಅಲ್ಲಿ ಸಂಘಟನೆ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಎಸ್ ಅಂದರೆ ಎಸ್ ಸ್ಟ್ಯಾಂಡ್ ಫಾರ್ ಸ್ಟಾಫಿಂಗ್, ಅಂದರೆ ಸಿಬ್ಬಂದಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಡಿ ಅಂದರೆ ಡಿ ಫಾರ್ ಡೈರೆಕ್ಷನ್, ನಿರ್ದೇಶನ, ಕೋ ಫಾರ್ ಕೋಆರ್ಡಿನೇಷನ್, ಸಂಯೋಜನೆ, ಮತ್ತು ಆರ್ ಫಾರ್ ರಿಪೋರ್ಟಿಂಗ್ ಅಂದರೆ ವರದಿ ಮಾಡುವುದು, ಮತ್ತು ಬಿ ಫಾರ್ ಬಜೆಟಿಂಗ್ ಅಥವಾ ಆಯವ್ಯಯ ಎಂಬ ವಿಚಾರದ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಅನ್ನೋದು. ನಂತರದಲ್ಲಿ ರೀಸನ್ಸ್ ಫಾರ್ ಗ್ರೋಯಿಂಗ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಈ ಸಾರ್ವಜನಿಕ ಆಡಳಿತದ ಮಹತ್ವ ಹೆಚ್ಚಲು ಕಾರಣಗಳು ಏನೇನು ಎಂಬುದರ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇಂಡಸ್ಟ್ರಿಯಲ್ ರಿವಲ್ಯೂಷನ್, ಅಂದರೆ ಈ ಒಂದು ಸಾರ್ವಜನಿಕ ಆಡಳಿತದ ಮಹತ್ವ ಹೆಚ್ಚಾಗಲು ಈ ಕೈಗಾರಿಕಾ ಕ್ರಾಂತಿಯು ಒಂದು ಪ್ರಮುಖವಾದಂಥ ಕಾರಣ. ನಂತರದಲ್ಲಿ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಡೆವಲಪ್ಮೆಂಟ್, ವೈಜ್ಞಾನಿಕ ಮತ್ತು ತಾಂತ್ರಿಕ ಅಭಿವೃದ್ಧಿ, ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್, ಈ ಆಧುನಿಕ ಜಗತ್ತಿನಲ್ಲಿ ಕಂಡುಬರುವಂತಹ ಯೋಗಕ್ಷೇಮ ಅಥವಾ ಕಲ್ಯಾಣ ರಾಜ್ಯಗಳ ಒಂದು ಪರಿಕಲ್ಪನೆ. ನಂತರದಲ್ಲಿ ಬರುವಂಥದ್ದು ಎಕನಾಮಿಕ್ ಪ್ಲ್ಯಾನಿಂಗ್, ಆರ್ಥಿಕ ಯೋಜನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯಾ ಬೆಳವಣಿಗೆ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ, ವೈಜ್ಞಾನಿಕ ವ್ಯವಸ್ಥಾಪನಾ ಸಿದ್ಧಾಂತ, ಮತ್ತು ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಈ ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಆಗುವಂಥ ಅನುಕೂಲತೆಗಳು ಅಥವಾ ಅದರ ಮಹತ್ವವನ್ನು ನಾವು ಈ ಒಂದು ಮಾಡ್ಯೂಲ್ನಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಮಾಡ್ಯೂಲ್ ನಂಬರ್ 2ನಲ್ಲಿ ಬರುವಂಥದ್ದು ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅಥವಾ ಇಲಾಖಾ ಸಂಘಟನೆಗಳು. ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಇಟ್ ಈಸ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬೇಸಿಕ್ ಟೂಲ್. ಈ ಇಲಾಖಾ ಸಂಘಟನೆಗಳು ಅನ್ನೋದು ಒಂದು ಆಡಳಿತದಲ್ಲಿ ಪ್ರಮುಖವಾಗಿ ಬರುವಂಥ ಒಂದು ಮೂಲ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಮತ್ತು ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅಂದರೆ ಇಲಾಖಾ ಸಂಘಟನೆಯ ತತ್ವಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದರ ಪ್ರಕಾರವಾಗಿ ನೋಡೋಕೆ ಹೋದರೆ ಲೂಥರ್ ಗಲಿಕ್ರವರು ಗುರುತಿಸಿರುವಂತಹ ಒಂದು 4 ತತ್ವಗಳು ಏನು ಬರ್ತವೋ ಅದನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲ ತತ್ವ ಏನು ಅಂತಂದರೆ ಪ್ರಿನ್ಸಿಪಲ್ ಆಫ್ ಪರ್ಪಸ್, ಅಂದರೆ ಉದ್ದೇಶ ತತ್ವ. ಅಂದರೆ ಪ್ರಿನ್ಸಿಪಲ್ ಆಫ್ ಪರ್ಪಸ್ ಫಂಕ್ಷನ್ ಪರ್ಫಾರ್ಮ್ಡ್ ಬೈ ದ ಆರ್ಗನೈಜೇಷನ್, ಅಂದರೆ ಆ ಸಂಘಟನೆ ಅನ್ನೋದು ಒಟ್ಟು ನಾವು ನೋಡಿದಾಗ ಒಂದು 4 ತತ್ವಗಳ ಮೇಲೆ ಸ್ಥಾಪನೆಯಾಗಿರುವಂಥದ್ದನ್ನು ನೋಡ್ತೇವೆ. ಅದರಲ್ಲಿ ಮೊದಲನೇದು ಬರುವಂಥದ್ದು ಪ್ರಿನ್ಸಿಪಲ್ ಆಫ್ ಪರ್ಪಸ್ ಪ್ರಿನ್ಸಿಪಲ್ ಅಂತಲೂ ಕರಿತೀವಿ ನಾವು, ಅಂದರೆ ಉದ್ದೇಶ ತತ್ವ ಅಂತ. ಎರಡನೇದು ಪ್ರಿನ್ಸಿಪಲ್ ಆಫ್ ಪ್ರೋಸೆಸ್ ಅಥವಾ ಪ್ರೋಸೆಸ್ ಪ್ರಿನ್ಸಿಪಲ್ ಅಂತಂದರೆ ಕಾರ್ಯ ತತ್ವ ಅಂತ ಹೇಳ್ತೀವಿ. ಮೂರನೇದಾಗಿ ಪ್ರಿನ್ಸಿಪಲ್ ಆಫ್ ಪರ್ಸನ್ ಆರ್ ಕ್ಲೈಂಟೆಲ್, ಅಂದರೆ ಕಕ್ಷಿಗಾರ ತತ್ವ ಅಂತ ಮೂರನೇದಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನಂತರ 4ನೇದಾಗಿ ಪ್ರಿನ್ಸಿಪಲ್ ಆಫ್ ಪ್ಲೇಸ್ ಆರ್ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ ಅಥವಾ ಭೌಗೋಳಿಕ ತತ್ವ ಅಂತ ಒಟ್ಟು 4 ತತ್ವಗಳ ಆಧಾರದ ಮೇಲೆ ನಾವು ಇಲಾಖಾ ಸಂಘಟನೆಗಳ ಒಂದು ಆಧಾರ ತತ್ವವನ್ನು ಅಧ್ಯಯನ ಮಾಡೋದನ್ನು ನಾವು ಈ ಮಾಡ್ಯೂಲ್ 2ನಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ನಂತರದಲ್ಲಿ ಲೈನ್
ಸ್ಟ್ಯಾಪ್ಸ್ ಅಂತಂದರೆ ಇಲ್ಲಿ ಬರುವಂಥದ್ದು ಸಂಘಟನೆ ತತ್ವಗಳನ್ನು ನಾವು ನೋಡಿದಾಗ ಇಲ್ಲಿ ನಮಗೆ ಕಂಡುಬರುವಂಥದ್ದು ಅಂದರೆ ಇಲಾಖಾ ಸಂಘಟನೆಗಳಲ್ಲಿ ಕಂಡುಬರುವಂಥದ್ದು ಲೈನ್ ಏಜೆನ್ಸಿ, ಸ್ಟಾಫ್ ಏಜೆನ್ಸಿ, ಆಕ್ಸಿಲರಿ ಏಜೆನ್ಸಿ ಅಂತ ನಾವು 3 ರೀತಿಯ ಏಜೆನ್ಸಿಗಳನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಲೈನ್ ಏಜೆನ್ಸಿ ಅಥವಾ ಕಾರ್ಯನಿರ್ವಾಹಕ ವರ್ಗದ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ನಂತರದಲ್ಲಿ ಸ್ಟಾಫ್ ಏಜೆನ್ಸಿ ಸಿಬ್ಬಂದಿ ವರ್ಗದವರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಮತ್ತು ಆಕ್ಸಿಲರಿ ಏಜೆನ್ಸಿ ಅಥವಾ ಸಹಾಯಕ ವರ್ಗದ ಬಗ್ಗೆನೂ ಕೂಡ ನಾವು ಅಧ್ಯಯನವನ್ನು ಮಾಡ್ತೇವೆ. ನಂತರದಲ್ಲಿ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಥವಾ ಸರ್ಕಾರಿ ಕಾರ್ಪೊರೇಷನ್ಗಳ ಬಗ್ಗೆನೂ ಕೂಡ ನಾವು ಈ ಒಂದು ಸಿಲೆಬಸ್ನಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಪಬ್ಲಿಕ್ ಕಾರ್ಪೊರೇಷನ್ಸ್ ಫ್ಲೆಕ್ಸಿಬಿಲಿಟಿ ಇನ್ ನೇಚರ್ ಆಫ್ ವರ್ಕ್ ಲೈಕ್ ಪ್ರೈವೇಟ್ ಮ್ಯಾನೇಜ್ಮೆಂಟ್. ಅಂದರೆ ಈ ಸರ್ಕಾರಿ ಕಾರ್ಪೊರೇಷನ್ಗಳು ಯಾವ ರೀತಿ ಬೆಳೆದು ಬಂದವು ಅಂತಂದರೆ, ಈ ಖಾಸಗಿ ಕ್ಷೇತ್ರದಲ್ಲಿ ಹೇಗೆ ವ್ಯವಸ್ಥಾಪನೆ ನಡೆಯುತ್ತೋ ಅದೇ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನು ಫ್ಲೆಕ್ಸಿಬಲ್ ಆಗಿ ನಾವು ನೋಡಬೇಕಾಗತ್ತೆ ಅನ್ನೋದು ನಂತರದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಬೆಳೆದು ಬಂತು. ಅದನ್ನು ನಾವು ಪಬ್ಲಿಕ್ ಕಾರ್ಪೊರೇಷನ್ಸ್ ಅಂತ ನಾವು ಕರಿತೀವಿ. ನಂತರದಲ್ಲಿ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ ಅಂದರೆ ನಮ್ಮ ಇಲ್ಲಿ ಬಹಳ ಪ್ರಮುಖವಾಗಿ ಸ್ವತಂತ್ರ ನಿಯಂತ್ರಕ ಆಯೋಗಗಳು, ಅಂದರೆ ಇದು ಅಮೆರಿಕದಲ್ಲಿ ಹೆಚ್ಚು ಬೆಳವಣಿಗೆ ಆಗಿರುವಂಥದ್ದು. ಇದನ್ನು ಕೂಡ ನಾವು ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಇದರ ಒಂದು ಅಧ್ಯಯನದಿಂದ ನಮಗೆ ಸಿಗುವಂಥದ್ದು ಉಪಯೋಗ ಏನಂತಂದರೆ ಮಿಕ್ಸರ್ ಆಫ್ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, ಜುಡಿಷಿಯಲ್. ಅಂದರೆ ಇದರಲ್ಲಿ 3 ರೀತಿಯ ಒಂದು ಮಿಶ್ರಣವನ್ನು ನಾವು ನೋಡ್ತೇವೆ. ಒಂದು ಕಾರ್ಯಕಾರಿ ಮತ್ತು ಶಾಸನೀಯ ಮತ್ತು ಶಾಸನೀಯ ಮತ್ತು ನ್ಯಾಯಾಂಗೀಯ ಒಂದು ಕಾರ್ಯಗಳನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಇದರಲ್ಲಿ ನೋಡುವಂಥದ್ದು ಕಂಡುಬರುತ್ತೆ. ನಂತರದಲ್ಲಿ ಬರುವಂಥದ್ದು 3ನೇ ಮಾಡ್ಯೂಲ್ ನಂಬರ್ 3 ಅದರಲ್ಲಿ, ಅಥವಾ ಮಾಡ್ಯೂಲ್ 3 ಏನಿದೆಯೋ ಅಥವಾ ಘಟಕ 3 ಅಂತ ಏನಿದೆಯೋ ಅದರಲ್ಲಿ ಬರುವಂಥದ್ದು ಏನಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಜೇಷನ್, ಸಂಘಟನೆಯ ತತ್ವಗಳು. ಅದರ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನಂತರದಲ್ಲಿ ಸಂಘಟನೆಯ ಅರ್ಥ ಮತ್ತು ಹೈರಾರ್ಕಿ, ಶ್ರೇಣಿ ಪದ್ಧತಿ ಬಗ್ಗೆಯೂ ಅಧ್ಯಯನ ಮಾಡ್ತೀವಿ. ಹೇಗೆ ಶ್ರೇಣಿ ಪದ್ಧತಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮೇಲಿನ ಅಧಿಕಾರಿ ತನ್ನ ಕೆಳಗಿನ ಅಧಿಕಾರಿಯನ್ನು ನಿಯಂತ್ರಿಸ್ತಾನೆ ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ನಂತರದಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್, ಅಂದರೆ ಇಟ್ ಈಸ್ ದ ನಂಬರ್ ಆರ್ ರೇಂಜ್ ಆಫ್ ಪರ್ಸನಲಿ ಡೈರೆಕ್ಟ್ ಕಂಟ್ರೋಲ್ ಆ್ಯಂಡ್ ಸೂಪರ್ವೈಸ್. ಅಂದರೆ ಇದು ನಿಯಂತ್ರಣದ ವ್ಯಾಪ್ತಿ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಅಧಿಕಾರಿಗೆ ಅಥವಾ ಅಧಿಕಾರಿಗೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಎಲ್ಲಿಯವರೆಗೆ ಎಷ್ಟು ಜನರನ್ನು ತಾನು ನಿಯಂತ್ರಣವನ್ನು ಮಾಡ್ಬೋದು ಎಂಬ ವಿಚಾರವನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನಂತರದಲ್ಲಿ ಯೂನಿಟಿ ಆಫ್ ಕಮ್ಯಾಂಡ್ ಅಥವಾ ಏಕ ಆದೇಶ ತತ್ವ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಈ ಒಂದು ಮಾಡ್ಯೂಲ್ನಲ್ಲಿ ಅಥವಾ ಯೂನಿಟ್ನಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ನಂತರದಲ್ಲಿ ಇದೇ ಯೂನಿಟ್ನಲ್ಲಿ ಡೆಲಿಗೇಷನ್ ಆಫ್ ಪವರ್ ಅಥವಾ ನಿಯೋಜಿತಾಧಿಕಾರ ಅಂತ ಕರಿತೀವಿ. ಅಂದರೆ ನಿಯೋಜಿತಾಧಿಕಾರವನ್ನು ನಾವು ಯಾರ್ಯಾರಿಗೆ ಹೇಗೆ ನಾವು ಅದನ್ನು ವಿಂಗಡಣೆಯನ್ನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಕೋಆರ್ಡಿನೇಷನ್ ಅಂದರೆ ಸಂಯೋಜನೆ. ಅಂದರೆ ಸಂಯೋಜನೆ ಅನ್ನೋದು ಕೂಡ ಆಡಳಿತದ ಒಂದು ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಅಂಶ. ಕೋಆರ್ಡಿನೇಷನ್ ಆ್ಯನ್ ಎಸೆನ್ಷಿಯಲ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ವಿಚ್ ಇನ್ಕ್ಲೂಡ್ಸ್ ಅದರ್ ಪ್ರಿನ್ಸಿಪಲ್ಸ್ ವಿದಿನ್. ಅಂದರೆ ಆಡಳಿತದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ತತ್ವವನ್ನು ಅಳವಡಿಸ್ಕೊಂಡಿರುವಂಥದ್ದು ಅಂತಂದರೆ ಒಂದು ಕೋಆರ್ಡಿನೇಷನ್. ನಂತರದಲ್ಲಿ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ತತ್ವದ ಬಗ್ಗೆ ಕೂಡ ನಾವು ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ, ಅಧ್ಯಯನವನ್ನು ಮಾಡಬೇಕಾಗತ್ತೆ ಅನ್ನೋದು. ನಂತರದಲ್ಲಿ ಮಾಡ್ಯೂಲ್ 4 ಅಥವಾ ಮಾಡ್ಯೂಲ್ 4 ಅಥವಾ ಯೂನಿಟ್ ಅಥವಾ ಘಟಕ 4, ಅದರ ಒಂದು ಘಟಕ 4ರಲ್ಲಿ ನಾವು ನೋಡೋದಾದರೆ ಅದರಲ್ಲಿ ಬರುವಂಥದ್ದು ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ವ್ಯವಸ್ಥಾಪನೆಯ ಪರಿಕಲ್ಪನೆ. ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಜಿಂಗ್, ಆಕ್ಚುಯೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯನ್ ಆರ್ಗನೈಜೇಷನ್. ಅಂದರೆ ಈ ವ್ಯವಸ್ಥಾಪನೆ ಪರಿಕಲ್ಪನೆಯಲ್ಲಿ ಕಂಡುಬರುವಂಥದ್ದು ಏನಂತಂದರೆ ಒಂದು ಯೋಜನೆ ಮಾಡೋದು ಹೇಗೆ, ಒಂದು ಸಂಘಟನೆಯಲ್ಲಿ ಯೋಜನೆಯನ್ನು ಮಾಡೋದು ಹೇಗೆ, ಅದನ್ನು ಜಾರಿಗೆ ತರೋದು ಹೇಗೆ ಮತ್ತು ಅದನ್ನು ನಿಯಂತ್ರಿಸೋದು ಹೇಗೆ ಎಂಬುದರ ಬಗ್ಗೆ ನಾವು ಈ ಒಂದು ಮಾಡ್ಯೂಲ್ನಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಚೀಫ್ ಆಫ್ ದ ಎಕ್ಸಿಕ್ಯೂಟಿವ್, ಅಂದರೆ ಮುಖ್ಯ ಕಾರ್ಯನಿರ್ವಾಹಕನ ಬಗ್ಗೆನೂ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಅಂತಂದರೆ ಹಿ ಹ್ಯಾಸ್ ಟು ಪರ್ಫಾರ್ಮ್ ವೇರಿಯಸ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಹಿ ಅಕ್ಯುಪೈಸ್ ಎ ಸೆಂಟ್ರಲ್ ಪೊಸಿಷನ್ ಇನ್ ಪಬ್ಲಿಕ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಅಂದರೆ ಚೀಫ್ ಆಫ್ ದ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯನಿರ್ವಾಹಕ ವರ್ಗ ಒಂದು ಆಡಳಿತಾತ್ಮಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾನೆ ಮತ್ತು ಆ ಒಂದು ವ್ಯವಸ್ಥೆಯಲ್ಲಿ ಅವನಿಗೆ ಒಂದು ಪ್ರಮುಖವಾದಂಥ ಸ್ಥಾನಮಾನವನ್ನು ಕೂಡ ನಾವು ಕೊಡ್ತೇವೆ. ಅದರ ಬಗ್ಗೆ ನಾವು ಇದರಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಅನ್ನೋದು. ನಂತರದಲ್ಲಿ ಮಾಡ್ಯೂಲ್ 4ನಲ್ಲೇ ಅಥವಾ ಘಟಕ 4ರಲ್ಲೇ ನಾವು ನೋಡೋದಾದರೆ ಪ್ಲ್ಯಾನಿಂಗ್ ಅಂದರೆ ಯೋಜನೆ ಅಂದರೆ ನಾವೊಂದು ಕಾರ್ಯವನ್ನು ಮಾಡೋಕ್ಕಿಂತ ಮುಂಚೆ ನಾವು ಹೇಗೆಲ್ಲ ಮಾಡ್ಬೋದು
ಯಾವ ರೀತಿಯಲ್ಲಿ ಮಾಡ್ಬೋದು, ಯಾವ ಮಾರ್ಗವನ್ನು ನಾವು ಕಂಡುಹಿಡ್ಕೊಂಡ್ರೆ ಸುಲಭವಾಗಿ ಗುರಿಯನ್ನು ತಲುಪಬಹುದು ಎಂಬುದರ ಬಗ್ಗೆ ನಾವು ಒಂದು ಯೋಜನೆಯನ್ನು ಹಾಕೊಳ್ಬೇಕಾಗತ್ತೆ. ಅದರ ಬಗ್ಗೆಯೂ ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಸೂಪರ್ವಿಷನ್ ಅಂದರೆ ಮೇಲ್ವಿಚಾರಣೆ. ಸೂಪರ್ವಿಷನ್ ಓವರ್ ಸೀಯಿಂಗ್ ದ ವರ್ಕ್ ಆಫ್ ಸಬಾರ್ಡಿನೇಟ್ಸ್ ಬೈ ದೇರ್ ಸುಪೀರಿಯರ್ಸ್, ಗೈಡಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಎಫರ್ಟ್ಸ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಅದರ್ ರಿಸೋರ್ಸಸ್ ಟು ಅಕಾಂಪ್ಲಿಷ್ ಸ್ಪೆಸಿಫೈಡ್ ವರ್ಕ್ ಔಟ್ಪುಟ್ಸ್. ಅಂದರೆ ಒಂದು ಸೂಪರ್ವಿಷನ್ ಅಂತಂದರೆ ತನ್ನ ಮೇಲಿನ ಅಧಿಕಾರಿಯು ತನ್ನ ಕೆಳಗಿನ ಅಧಿಕಾರಿಗೆ ಅವನು ನಿರ್ವಹಿಸುವಂಥ ಕೆಲಸ ಕಾರ್ಯವನ್ನು ಪ್ರತಿನಿತ್ಯ ಗಮನಿಸುವಂಥದ್ದು, ಗೈಡ್ ಮಾಡುವಂಥದ್ದು, ನಿರ್ದೇಶನ ನೀಡುವಂಥದ್ದು ಎಲ್ಲವೂ ಕೂಡ ಇದರಲ್ಲಿ ಕಂಡುಬರುವಂಥದ್ದು. ಇದನ್ನು ಕೂಡ ನಾವು ಇದರಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಇದೇ ಒಂದು ಮಾಡ್ಯೂಲ್ 4ನಲ್ಲೇ ಮತ್ತೊಂದು ವಿಷಯವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅದು ಆರ್ಗನೈಜೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಬಗ್ಗೆ. ಅಂದರೆ ಇಲ್ಲಿ ವ್ಯವಸ್ಥಾಪನೆ, ಅದು ಸಂಘಟನೆ ಮತ್ತು ವ್ಯವಸ್ಥಾಪನೆಯ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಬರುವಂಥ ಹೊಸ ತಂತ್ರಗಳು ಏನೇನು ಬರ್ತವೆ ಆಧುನಿಕ ಜಗತ್ತಿನಲ್ಲಿರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ನಾವು ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡು ಉತ್ತಮ ಆಡಳಿತವನ್ನು ನೀಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇತ್ತೀಚೆಗೆ ಬೆಳೆದು ಬಂದಂತಹ ಒಂದು ಸಂಘಟನೆ ಮತ್ತು ಮ್ಯಾನೇಜ್ಮೆಂಟ್ ಅಥವಾ ವ್ಯವಸ್ಥಾಪನೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಅದಾದ ನಂತರದಲ್ಲಿ ಅದನ್ನು ಸುಧಾರಣೆಯನ್ನು ತಂದು ನಂತರದಲ್ಲಿ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್, ಹೊಸ ಸಾರ್ವಜನಿಕ ವ್ಯವಸ್ಥಾಪನೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇತ್ತೀಚೆಗೆ ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಈಸ್ ದ ಲೇಟೆಸ್ಟ್ ಪ್ಯಾರಾಡೈಮ್ ಇನ್ ದ ಇವ್ಯಾಲ್ಯೂಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ದಿಸ್ ಕಾನ್ಸೆಪ್ಟ್ ಕಾಯ್ನ್ಡ್ ಬೈ ಕ್ರಿಸ್ಟೋಫರ್ ಹುಡ್ ಎಂಬುವರು ಈ ಒಂದು ಪದವನ್ನು, ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಎಂಬ ಪರಿಕಲ್ಪನೆಯನ್ನು ಹೊಸದಾಗಿ ಒಂದು ಜಾರಿಗೆ ತಂದವರು, ಅಂದರೆ ಅದನ್ನು ಕಾಯಿನ್ ಮಾಡಿದವರು. ಇದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಮಾಡ್ಯೂಲ್ 5 ಅಂದರೆ ಘಟಕ 5 ಅಥವಾ ಮಾಡ್ಯೂಲ್ 5ರಲ್ಲಿ ನಾವು ಏನನ್ನೆಲ್ಲ ಓದ್ತೀವಿ ಅನ್ನೋದರ ಬಗ್ಗೆ ನೋಡೋದಾದರೆ, ಅದರಲ್ಲಿ ಟ್ರೆಂಡ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಒಲವುಗಳು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ತುಲನಾತ್ಮಕ ಸಾರ್ವಜನಿಕ ಆಡಳಿತ, ಅದರ ಅರ್ಥ, ಮಹತ್ವ ಈ ವಿಚಾರಗಳನ್ನು ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಯುದ್ಧೋತ್ತರ ಒಂದು ಪರಿಸ್ಥಿತಿಯಲ್ಲಿ ಒಂದು ವಿಕಾಸ ಹೊಂದಿದ್ದಂಥ ಒಂದು ಕಾನ್ಸೆಪ್ಟ್ ಇದು. ಇದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಅಭಿವೃದ್ಧಿ ಆಡಳಿತ ಎಂಬ ವಿಚಾರವನ್ನು ನಾವು ಇದರಲ್ಲಿ ಅಧ್ಯಯನ ಮಾಡ್ತೇವೆ. ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ the word coined by U.L. Goswami, an Indian scholar. He used this term in his article entitled The Structure of Development Administration in India, published in 1955. ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದವನ್ನು ಭಾರತೀಯ ಚಿಂತಕರಾದಂಥ, ಭಾರತೀಯ ವಿದ್ವಾಂಸರಾದಂಥ U.L. ಗೋಸ್ವಾಮಿಯವರು ಇದನ್ನು ಮೊದಲ ಬಾರಿಗೆ ಬಳಸಿದರು. ಇದನ್ನು ಅವರು ಬರೆದಿದ್ದಂಥ ಒಂದು ಆರ್ಟಿಕಲ್ ಆದಂತಹ ದ ಸ್ಟ್ರಕ್ಚರ್ ಆಫ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಅದನ್ನು 1955ರಲ್ಲಿ ಪಬ್ಲಿಷನ್ನು ಮಾಡಿದರು. ಇದರಲ್ಲಿ ಮೊದಲ ಬಾರಿಗೆ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನನ್ನು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಎಂಬ ವಿಚಾರವನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ನಂತರದಲ್ಲಿ ಮಾಡ್ಯೂಲ್ 5ನಲ್ಲೇ ಬರುವಂಥದ್ದು ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂತಂದರೆ ಕರಪ್ಷನ್ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಭ್ರಷ್ಟಾಚಾರ ಎಂಬ ವಿಚಾರವನ್ನು ಕೂಡ ನಾವು ಇಲ್ಲಿ ಓದಬೇಕಾಗತ್ತೆ. ಯಾಕಂದರೆ ಆಡಳಿತವನ್ನು ಹಿಂದಿಕ್ಕೋದು ಅಥವಾ ಒಂದು ಆಡಳಿತ ಸುಗಮವಾಗಿ ನಡೆಯದೆ ಅದನ್ನು ಹಿಂದುಳಿದಿರುವಂತೆ ಮಾಡುವಂತಹ ಒಂದು ಬಹಳ ಪ್ರಮುಖವಾದಂಥ ಒಂದು ಕೆಟ್ಟ ಪದ್ಧತಿ ಅಂತಂದರೆ ಈ ಭ್ರಷ್ಟಾಚಾರ ಅನ್ನೋದು. ಇದರ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡಿ ಅದನ್ನು ಹೋಗಲಾಡಿಸೋದು ಹೇಗೆ ಎಂಬುದರ ಬಗ್ಗೆಯೂ ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನಂತರದಲ್ಲಿ ಈ ಭ್ರಷ್ಟಾಚಾರನ ಹೋಗಲಾಡಿಸುವುದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿರುವಂತಹ ಏಜೆನ್ಸಿಗಳು ಅಥವಾ ಮಷಿನರೀಸ್ಗಳು ಏನು ಬರ್ತವೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ದ ಗ್ರೋತ್ ಆಫ್ ಕರಪ್ಷನ್ ಮಷಿನರಿ ಇನ್ ಇಂಡಿಯಾ, ಅದರಲ್ಲಿ ಬಹಳ ಪ್ರಮುಖವಾಗಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಅಂದರೆ ಕೇಂದ್ರೀಯ ವಿಚಕ್ಷಣಾ ಆಯೋಗ ಅಂತ ಹೇಳ್ತೀವಿ. ಅದರ ಒಂದು ಫಂಕ್ಷನ್ಸು, ವಿಜಿಲೆನ್ಸ್ ಮಷಿನರಿ ಫಾರ್ ಸ್ಟೇಟ್ಸ್, ಅದರ ಒಂದು ಕಾರ್ಯ ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ರಾಜ್ಯಗಳ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿರುವಂತಹ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಅದರ ಬಗ್ಗೆಯೂ ಕೂಡ ನಾವು ಈ ಒಂದು ಘಟಕದಲ್ಲಿ ಅಥವಾ ಮಾಡ್ಯೂಲ್ನಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ನಂತರದಲ್ಲಿ ಈ ಒಂದು ಘಟಕದಲ್ಲಿ ಅಥವಾ ಈ ಒಂದು ಮಾಡ್ಯೂಲ್ 5ನಲ್ಲೇ ಬರುವಂಥ ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಷಯ ಬ್ಯೂರೋಕ್ರಸಿ, ನೌಕರಶಾಹಿ ಎಂಬುದರ ಬಗ್ಗೆ ನಾವು ನೋಡ್ತೇವೆ. ಈ ನೌಕರಶಾಹಿ ಎಂಬುದು ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ಆಡಳಿತದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಗ. ಇದು ಟೇಬಲ್ ಅಥವಾ ಡೆಸ್ಕ್ ಮೇಲೇ ಪ್ರತಿನಿತ್ಯ ಕೆಲಸ ಮಾಡುವಂಥ ಒಂದು ವರ್ಗ, ಸಿಬ್ಬಂದಿ ವರ್ಗ. ಈ ಒಂದು ಬ್ಯೂರೋಕ್ರಸಿ ಎಂಬ ಪದ
ದ ವರ್ಡ್ ಫಸ್ಟ್ ಕಾಯಿಂಡ್ ಬೈ ವಿನ್ಸೆಂಟ್ ಡಿ ಗೋರ್ನಿ, ಎ ಫ್ರೆಂಚ್ ಎಕಾನಮಿಸ್ಟ್ ಇನ್ 1745. ಈ ಒಂದು ಬ್ಯೂರೋಕ್ರಸಿ ಎಂಬ ಪದವನ್ನು ಫ್ರೆಂಚ್ನ ಒಬ್ಬ ಅರ್ಥಶಾಸ್ತ್ರಜ್ಞನಾದಂತಹ ವಿನ್ಸೆಂಟ್ ಡಿ ಗೌರ್ನಿ ಅನ್ನೋರು 1745ರಲ್ಲಿ ಮೊದಲ ಬಾರಿಗೆ ಇದನ್ನು ಬಳಸಿದರು. ಇದರ ನಂತರದಲ್ಲಿ ಮ್ಯಾಕ್ಸ್ ವೆಬರ್ ಫೌಂಡೆಡ್ ದ ಮಾಡರ್ನ್ ಸೋಷಿಯಾಲಜಿಕಲ್ ಸ್ಟಡಿ ಆಫ್ ಬ್ಯೂರೋಕ್ರಸಿ. ಅಂದರೆ ಆಧುನಿಕವಾಗಿ ಮ್ಯಾಕ್ಸ್ ವೆಬರ್ ಅವರು ಈ ನೌಕರಶಾಹಿಯ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನದ ಬಗ್ಗೆ ನಾವು ನೋಡಿದಾಗ ಇದನ್ನು ಹೆಚ್ಚು ಬಳಸಿದರು ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಡಿಬ್ಯೂರೋಕ್ರಟೈಸೇಷನ್ ಅಂದರೆ ನೌಕರಶಾಹಿಯನ್ನು ಕಡಿಮೆಗೊಳಿಸುವಂಥದ್ದು ಮತ್ತು ಅದನ್ನು ಕಡಿಮೆಗೊಳಿಸುವುದರ ಮೂಲಕ ಆಡಳಿತದಲ್ಲಿ ಒಂದು ಉತ್ತಮ ವೇಗವನ್ನು ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗತ್ತೆ. ನಂತರದಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಅಂದರೆ ಆಡಳಿತದಲ್ಲಿ ಒಂದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ವಿಚಾರಗಳನ್ನು ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಎಂಬುದರ ಬಗ್ಗೆ. ನಂತರದಲ್ಲಿ ನಾವು ಇಷ್ಟು ಒಂದು ಏನು ಈ ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಏನಿದೆಯೋ ಇದರಲ್ಲಿ ಒಟ್ಟು 5 ಮಾಡ್ಯೂಲ್ಗಳು ಬರ್ತವೆ ಅಥವಾ 5 ಘಟಕಗಳು ಬರ್ತವೆ. ಇದನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು, ನೀವು ಹೆಚ್ಚಿನ ವಿಚಾರಗಳನ್ನು ಅಧ್ಯಯನ ಮಾಡಬೇಕು ಅಂತಂದರೆ ನಾನು ಕೆಲವು ಪರಾಮರ್ಶನ ಗ್ರಂಥಗಳನ್ನು ಹೇಳ್ತೇನೆ, ಅದನ್ನು ತಿಳ್ಕೊಳ್ಬೋದು. ಅದರಲ್ಲಿ MP ಶರ್ಮಾ BL ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಓದ್ಬೋದು. ಮಹೇಶ್ವರಿ SR ಅವಸ್ಥಿ ಅವರು ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಓದ್ಬೋದು. ವಿಷ್ಣು ಭಗವಾನ್ ಆ್ಯಂಡ್ ವಿದ್ಯಾಭೂಷಣ್ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ಬೋದು. M ಲಕ್ಷ್ಮೀಕಾಂತ್ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬ ಪುಸ್ತಕವನ್ನು ಓದ್ಬೋದು. ಮತ್ತು ಕನ್ನಡದಲ್ಲೂ ಕೂಡ ಒಂದು ಪುಸ್ತಕ ಏನಿದೆ ಅಂತ ಪ್ರೊಫೆಸರ್ NB ಪಾಟೀಲ್ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದನ್ನು ಕೂಡ ನೀವು ತೆಗೆದುಕೊಂಡು ಓದಿದರೆ ನಿಮಗೆ ಈ ಒಂದು ಸಿಲೆಬಸ್ ಅಥವಾ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಎಂಬ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.